ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹೆಸರೇ ಮಂಡ್ಯ. ನೋಡಿ, ನಾನಿವತ್ತು ಗುಡುಗ್ನಳ್ಳಿಗೆ ಬಂದಿದ್ದೀನಿ. ಗುಡುಗ್ನಳ್ಳಿ ನಮ್ಮ ಅಕ್ಕೆಬಾಳು ಹೋಬಳಿ ಗುಡುಗ್ನಳ್ಳಿ ಗ್ರಾಮಕ್ಕೆ. ನೋಡಿ, ಇಲ್ಲಿ ಹೆಂಗಿದೆ ಅಂದರೆ, ಅಲ್ಲಿ 15 ವರ್ಷದ ಹಿಂದೆ ಅಂಗನವಾಡಿ ಕೇಂದ್ರ ಕಟ್ಟಡ ದುರಸ್ಥಿತಿಲಿದ್ದು ಕೆಡವಿದ್ರಂತೆ. ಇವತ್ತುವರೆಗೂ 15 ವರ್ಷದಿಂದ ಹಿಂದೆಯೂ ಸಹ ಇವರು ಒಂದು ಅಂಗನವಾಡಿ ಕಟ್ಟಡ ಇದು ಮಾಡ್ಕೊಂಡಿಲ್ಲ. ಜೊತೆಗೆ ಹೆಂಗೆ ಮಾಡ್ತಾಯಿದ್ದಾರೆ, ಅಂಗನವಾಡಿ ಒಂದು 15ರಿಂದ 20 ಮಕ್ಕಳಿದೆ ಅಂತ ಅಂಗಡೀಲಿ. ಇವತ್ತುವರೆಗೂ ಇದೇನು ಬಸವೇಶ್ವರ ಸಮುದಾಯ ಭವನ ಅಂತ ಇಲ್ಲಿ ಡೈರಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಡೈರಿ ಒಳಗೇ ಇದು ಏನಪ್ಪ ಅಂದರೆ ನಮ್ಮ ಅಂಗನವಾಡಿ ನೋಡಿ ಯಾವ ರೀತಿ ಇದೆ ಅಂದರೆ, ನೋಡಿ ಇಲ್ಲಿ ಡೈರಿದು ಇವೆಲ್ಲ ಇದೆ, ಇಲ್ಲೇ ಇದೆ, ಈ ಥರ ತುಂಬ್ಕೊಂಡಿದ್ದಾರೆ. ಅಲ್ಲೇ ಬರೀ ಹಾಲು ಸ್ಮೆಲ್ಲು, ಜೊತೆಗೆ ಸ್ಪೀಡ್ಸ್ ಒಂದು ಎಲ್ಲ ಇಲ್ಲೇ ಇದೆ ನೋಡಿ. 20ರಿಂದ 25 ಮಕ್ಕಳಿದೆ ಅಂತ ನೋಡಿ. ಇದ್ರೊಳಗೆ ಅಂಗನವಾಡಿ ನಡೆಸ್ತಾ ಇರೋದು. ಹೆಚ್ಚು ಕಮ್ಮಿ 15 ವರ್ಷದಿಂದ ಇದ್ರೊಳಗೆ ಇದ್ದಾರಂತೆ. ಈ ಸ್ಮೆಲ್ಲಲ್ಲೇ ಈ ರೀತಿ ಯಾವ ಥರ ಮಕ್ಕಳು ಕಲ್ತವೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನೋಡಿ, ಇದು ಯಾರೋ ಪಕ್ಕದ ಮನೆಯವರು ನೋಡಿ ಇಲ್ಲಿ ಯಾವ ಥರ ಸೌದೆ ಅಡ್ಕಿದ್ದಾರೆ. ಈ ಬೇಸಿಗೆ ಕಾಲದಲ್ಲಿ ಹಾವು ಅಲ್ಲಿ ಬಂದು ಸೇರಿಸ್ಕೊಂಡ್ರೆ ಯಾರು ಜವಾಬ್ದಾರಿ ಆಗ್ತಾರೆ? ನೋಡಿ, ನಮ್ಮ ಕೇರ್ಪೇಟೆ ತಾಲೂಕಿನ ಅಕ್ಕೆಬಾಳು ಹೋಬಳಿ ಗುಡುಗ್ನಳ್ಳಿ ಗ್ರಾಮದಲ್ಲಿ ಅಂಗನವಾಡಿದು ಈ ಪರಿಸ್ಥಿತಿ ಇದೆ. ನೋಡಿ, ಇದು ಅಂಗನವಾಡಿ ನೋಡಿ. ಈ ರೀತಿ ಯಾರು ಪಾಪ ಮನೆಯವರು ಹಿಂಗೆಲ್ಲ ಅಡ್ಕೊಂಡಿದ್ದಾರೆ. ಅಂಗನವಾಡಿ ಇಲ್ದೇ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನೋಡಿ ಸ್ನೇಹಿತರೆ. ದಯವಿಟ್ಟು ಇದು ಸಂಬಂಧಪಟ್ಟ ಬಿ ಆಫೀಸರು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಂಡು ಗುಡುಗ್ನಳ್ಳಿಗೆ ಅಂಗನವಾಡಿ ಕಟ್ಟಡಕ್ಕೆ ಬೇಗ ಸಹಕಾರ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಮತ್ತು ಈ ಊರಲ್ಲಿ ಶಾಲೆ ಸಹ ಇದೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಇದೆ. ಅಲ್ಲೇನಾರ ಖಾಲಿ ಇದ್ದರೆ ದಯವಿಟ್ಟು ಅಲ್ಲಿ ಕೊಠಡಿನಾರ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಬಿ ಎಸ್ಸರಲ್ಲಿ ಕೇಳ್ಕೊತಿದ್ದೀನಿ. ದಯವಿಟ್ಟು ನೋಡಿ ಸರ್, ನೀವು ಬಂದು ಒಂದು ದಿವಸ ವಿಸಿಟ್ ಮಾಡಿ, ಒಂದೇ ಒಂದು ದಿನ ಇದ್ದು 1 ಗಂಟೆ ಕೂತಿದ್ದೋಗಿ ಸರ್, ಗೊತ್ತಾಗುತ್ತೆ ನಿಮಗೆ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಓಕೆ.